ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. RSSಗೆ ನೇರವಾದ ಶಾಕ್ ಕೊಟ್ಟಂಥ ಪ್ರಿಯಾಂಕ್ ಖರ್ಗೆ ಆದಾಯ ಮತ್ತು ನೋಂದಣಿಯ ವಿವರವನ್ನು ಕೇಳಿ ಮೋಹನ್ ಭಾಗವತ್ಗೆ ನೇರ ಪತ್ರವನ್ನು ಬರೆದಂಥ ಪ್ರಿಯಾಂಕ್ ಖರ್ಗೆ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, RSS ಮತ್ತು ಪ್ರಿಯಾಂಕ್ ಖರ್ಗೆ ನಡುವಿನ ವಾಗ್ದಾಳಿ, ಜೊತೆಗೆ ಗುದ್ದಾಟ, ಜೊತೆಗೆ RSS ಅನ್ನು ನೋಂದಾವಣೆ ಮಾಡುವ ತನಕ, ಅಂದರೆ RSS ಅನ್ನುವಂಥ ಒಂದು ಸಂಸ್ಥೆ ಇದೆಯಲ್ಲ, ಅಥವಾ ಸ್ವಯಂ ಸೇವಕ ಸಂಘವನ್ನು ನೋಂದಣಿ ಮಾಡುವ ತನಕ ನಾನು ನಿದ್ರಿಸಲ್ಲ ಎನ್ನುವಂಥ ಒಂದು ಹೇಳಿಕೆ ಇತ್ತಲ್ಲ ಪ್ರಿಯಾಂಕ್ ಖರ್ಗೆ, ಅದು ಇದೀಗ ಒಂದು ಹಂತಕ್ಕೆ ಅಂತಿಮವಾಗುವಂಥ ಲಕ್ಷಣಗಳು ಕಾಣ್ತಾ ಇತ್ತು. ಕಳೆದ 7-8 ತಿಂಗಳಿಂದ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಮುಗಿಬೀಳ್ತಾನೆ ಇದ್ದರು. RSS ಮಾರ್ಚ್ ಪಾಸ್ಟ್ ಮಾಡಬೇಕಂದ್ರೆ ಅದು ಸರ್ಕಾರದ ಅನುಮತಿ ಬೇಕು, ಜೊತೆಗೆ ಕೋಲನ್ನು ಅಂದರೆ ದಂಡವನ್ನು ಹಿಡಿದು ಮಾರ್ಚ್ ಪಾಸ್ಟ್ ಮಾಡುವ ಹಾಗಿಲ್ಲ. ಜೊತೆಗೆ ಅದರಿಂದ ಈ ಯುವಕರ ಮನಸ್ಸಲ್ಲಿ ಮತ್ತು ಮುಂದಿನ ಮಕ್ಕಳ ಮನಸ್ಸಲ್ಲಿ ಒಂದು ಭಯಾನಕವಾದ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ RSSನವರು ಅಂದರೆ ಸ್ವಯಂ ಸೇವಕ ಸಂಘದವರು ರೂಟ್ ಮಾರ್ಚನ್ನು ಮಾಡುವಾಗಿಲ್ಲ. ಕೆಲವೊಂದು ನಿಗದಿತ ಸ್ಥಳದಲ್ಲಿ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಆ ಜಾಗದಲ್ಲಿ ವಿತೌಟ್ ಕೋಲ್ ಅಂತಾರಲ್ಲ, ಅದರ ಜೊತೆಗೆ ಮಾರ್ಚ್ ಪಾಸ್ಟನ್ನು ಮಾಡಬಹುದು ಎನ್ನುವಂಥ ವಾಗ್ದಾಳಿ, ಜೊತೆಗೆ ಚಿತ್ತಾಪುರದಲ್ಲಿ ಆದಂಥ RSS ಪಥಸಂಚಲನ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮಾತಿನ ಚಕಮಕಿ ಎಲ್ಲಿ ತನಕ ಹೋಯಿತು ಅಂದರೆ ಕೋರ್ಟ್ ತನಕ ಹೋಯಿತು. ಕೊನೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಜಾಗದಲ್ಲಿ ಅಥವಾ ಸರ್ಕಾರ ಸೂಚನೆ ಮಾಡಿದ ಜಾಗದಲ್ಲಿ RSS ಪಥಸಂಚಲನ ಕೂಡ ನಡೆದಿತ್ತು. ಅದಾದ ನಂತರ ಮೋಹನ್ ಭಾಗವತ್ ಅವರು ಬಂದು ಯಾವ ಕಾರಣಕ್ಕೂ ಕೂಡ ಹಾಗೆ ಹೀಗೆ RSS ನೋಂದಣಿಯಾಗಿಲ್ಲ, ಹಾಗಾಗಿ ಅದಕ್ಕೆ ಕಾನೂನಿನ ಅಂದರೆ ತೊಡಕ್ಕೆ ಬರಲ್ಲ, ನಾವು ಸ್ವಯಂ ಸೇವಕ ಸಂಘದವರು ಎನ್ನುವಂಥ ಮಾತನ್ನು ಬೆಂಗಳೂರಿಗೆ ಬಂದು ಹೇಳಿಕೆ ಕೊಡುವಷ್ಟರ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ತನ್ನ ಸದ್ದನ್ನು ಮಾಡಿದ್ರು. ಜೊತೆಗೆ ಅವೆಲ್ಲದರ ಮುಂದುವರೆದ ಭಾಗವಾಗಿ ಒಂದು ಹಂತಕ್ಕೆ RSS ಅನ್ನೇ ಟಾರ್ಗೆಟ್ ಮಾಡುವಂಥ ದೃಷ್ಟಿಯಲ್ಲಿ ಇದೀಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಅವರಿಗೆ ಗೃಹ ಖಾತೆಯನ್ನು, ಅಂದರೆ ಕಾನೂನನ್ನು ನಿರ್ವಹಿಸುವಂಥ ಉನ್ನತ ಖಾತೆಯನ್ನು, ಅಂದರೆ ಹೋಮ್ ಡಿಪಾರ್ಟ್ಮೆಂಟನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿತ್ತು. ಆಗಲೂ ಕೂಡ ಜನ ಅಂದ್ಕೊಂಡು ಇದು ಬೇಸಿಕಲಿ RSS ಅನ್ನು ಟಾರ್ಗೆಟ್ ಮಾಡಲಿಕ್ಕೆ ಮತ್ತು RSSನ ಒಂದು ಚಟುವಟಿಕೆಗಳನ್ನು ನಿರ್ಬಂಧ ಮಾಡಲಿಕ್ಕೆ, ಜೊತೆಗೆ RSSನ ಮೇಲೆ ನಿರ್ಬಂಧ ಹೇರಲಿಕ್ಕೆ ಈ ಖಾತೆಯನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡಲಾಯಿತು ಎನ್ನುವಂಥ ಮಾತು ಕೇಳಿ ಬಂದ ಕೆಲವೇ ದಿನಗಳಿದೀಗ ಎಚ್ಚೆತ್ತುಕೊಂಡಂಥ ಪ್ರಿಯಾಂಕ್ ಖರ್ಗೆ RSSನ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರಿಗೆ ಒಂದು ನೇರವಾದಂಥ 8 ಪ್ರಶ್ನೆಗಳ ಉಳ್ಳಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಆದರೆ ಆ ಪತ್ರ ಸರ್ಕಾರದ ಕಡೆಯಿಂದ ಬರೆದಿದ್ದ ಅಥವಾ ತನ್ನ ಸ್ವಂತ ಒಂದು ಅನಿಸಿಕೆಗಳನ್ನು ಮೋಹನ್ ಭಾಗವತ್ ಅವರಿಗೆ ಬರೆದಿದ್ದ, ಆ ಪತ್ರಕ್ಕೆ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಮೋಹನ್ ಭಾಗವತ್ ಅವರಿಗೆ ಇದೆಯಾ? ಯಾಕಂದರೆ ಅದು ಸರ್ಕಾರದ ಮಟ್ಟದಲ್ಲಿ ಹೋಗಿಲ್ಲದ ಕಾರಣಕ್ಕಾಗಿ, ಸರ್ಕಾರ ಮಟ್ಟದಲ್ಲಿ ಹೋಗಿದ್ರೆ ಅದು ಅಧಿಕಾರಿಗಳ ಮುಖಾಂತರ ಹೋಗಬೇಕಿತ್ತು ಮತ್ತು ಅದಕ್ಕೆ ಬೇರೆದೇ ಆದಂಥ ರೀತಿ ಇತ್ತು. ಆದರೆ ಸ್ವತಃ ತನ್ನ ಒಂದು ಹೋಮ್ ಮಿನಿಸ್ಟರ್ ಪ್ಯಾಡನ್ನು ಇಟ್ಕೊಂಡು ಈ ಬರೆದಂಥ ಪತ್ರಕ್ಕೆ ಅವರು ಉತ್ತರಿಸಬೇಕಂತ ಅನಿವಾರ್ಯತೆ ಇದೆಯಾ ಇಲ್ವಾ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಒಂದು ಹಂತಕ್ಕೆ ಸರ್ಕಾರದಿಂದ ಹೋಗಿದ್ರೆ, ಸರ್ಕಾರದಿಂದ ಅಧಿಕಾರಿಗಳ ಮುಖಾಂತರ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರ ಹೋಗಿದ್ರೆ ಅವರು ಅನಿವಾರ್ಯವಾಗಿ ಅದಕ್ಕೆ ಉತ್ತರಿಸಬೇಕಂತ ಅನಿವಾರ್ಯತೆ ಇರ್ತಿತ್ತು. ಆದರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂಥ ಒಂದು ಪತ್ರಕ್ಕೆ, ಪ್ರಿಯಾಂಕ್ ಖರ್ಗೆ ಅವರು ಬರೆದಂಥ ಪತ್ರಕ್ಕೆ ಉತ್ತರಿಸಬೇಕಂತ ಅನಿವಾರ್ಯತೆ ಇದೆಯಾ ಇಲ್ವಾ, ಅದು ಸ್ವಯಂ ಸೇವಕ ಸಂಘಕ್ಕೆ ಬಿಟ್ಟಿದ್ದು. ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2 ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನನ್ನ ಕೇಳಿ ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥ ನೋಡ್ತಾ ಹೋದರೆ, ಅವರು 8 ಅಂಶಗಳುಳ್ಳಂಥ ಒಂದು ಪತ್ರವನ್ನು, ಸುದೀರ್ಘವಾದ ಪತ್ರವನ್ನು ಬರೆದು ಅದಕ್ಕೆ ಒಂದು ವಿವರಣೆಯನ್ನು ಕೇಳಿದ್ದಾರೆ. ಮೊದಲ ವಿವರಣೆ ಅಂದರೆ, ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನ ಆಧಾರದಲ್ಲಿ ನಡೀತಾ ಇದೆ? ದೊಡ್ಡ ಸಂಘಟನೆ, ಲಕ್ಷಾಂತರ ಜನರು ಇದ್ದಾರೆ, ಹಾಗಿದ್ದಾರೆ, ಹೀಗಾದರೆ, ನೀವು ಮಾರ್ಚ್ ಪಾಸ್ಟ್ ಮಾಡ್ತೀರಿ, ಶಿಸ್ತನ್ನು ಹೇಳ್ಕೊಡ್ತಿದ್ರಿ, ನೀವು ಒಂದು ಧರ್ಮದ ಪರವಾಗಿದ್ದಿರಿ, ಜನರ ಪರವಾಗಿದ್ದಿರಿ, ಎಲ್ಲವೂ ಸತ್ಯ. ಆದರೆ ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನ ಆಧಾರದಲ್ಲಿ ನಡೀತಾ ಇದೆ? ಇದಕ್ಕೆ ನೀವು ಸ್ಪಷ್ಟವಾದಂಥ ಉತ್ತರ ಕೊಡಬೇಕು. ಸ್ಪಷ್ಟವಾದ ಉತ್ತರ ಕೊಡಬೇಕಂದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಹೋಗಿದ್ರೆ ಕೊಡಬಹುದಿತ್ತು. ಅದರಿಂದ ಗೊತ್ತಿಲ್ಲ ಅವರು ಉತ್ತರ ಕೊಡ್ತಾರಾ ಅಥವಾ ಸರ್ಕಾರದಿಂದ ಮತ್ತೊಂದು ನೋಟಿಸ್ ಕೊಡ್ತಾರಾ, ಗೊತ್ತಿಲ್ಲ. ಎರಡನೇದಾಗಿ, ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರವನ್ನು ಕೊಡಬೇಕು. ನೀವು ಒಂದು ಸರ್ಕಾರದ ಅಂದರೆ ನೀವು ಒಂದು ಸಂಘಟನೆ ನೋಂದಾಯಿಸಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಸಂಘಟನೆ ಪರವಾಗಿ ನೀವು ಯಾರು ಯಾವ ಕೆಲಸ ಮಾಡಬೇಕು, ಯಾವ ದಿನ ಮಾರ್ಚ್ ಪಾಸ್ಟ್ ಮಾಡಬೇಕು, ಯಾವ ದಿನ ತರಬೇತಿ ಕೊಡಬೇಕು, ಅದಕ್ಕೆ ಮುಖ್ಯಸ್ಥರು ಯಾರು, ಅಂದರೆ ಪ್ರಚಾರಕರು ಯಾರು, ಎಲ್ಲವೂ ಇರುತ್ತಲ್ಲ, ಅದರ ವಿವರವನ್ನು ನೀವು ಕೊಡಬೇಕು. ಮೂರನೇದಾಗಿ, ದೇಣಿಗೆ ಮತ್ತು ಆದಾಯದ ವಿವರ. ನೀವು ಕೆಲವೊಂದು ಹಂತದಲ್ಲಿ ದೇಣಿಗೆಯನ್ನು ಸಂಗ್ರಹ ಮಾಡಿರ್ತೀರಿ, ಯಾರೋ ಕೊಡುಗೆಯನ್ನು ಕೊಟ್ಟಿರ್ತಾರೆ, ಅವರ ಆದಾಯದ ಮೂಲ ಮತ್ತು ಅದಕ್ಕೆ ಟ್ಯಾಕ್ಸನ್ನು ಕಟ್ಟಿರ್ತೀರ, ಎಲ್ಲವೂ ಕೂಡ ಕೊಡಬೇಕು. ಅಂದರೆ ದೇಣಿಗೆ, ಕೊಡುಗೆ ಮತ್ತು ಆದಾಯದ ವಿವರ, ದೇಣಿಗೆ ಕೊಟ್ಟವರ ಆದಾಯದ ವಿವರವೂ ಕೂಡ ಕೊಡಬೇಕಾಗತ್ತೆ. ಜೊತೆಗೆ 4ನೇದು
ವೆಚ್ಚ ಮತ್ತು ಆಸ್ತಿ ಪಾಸ್ತಿಗಳ ವಿವರ. ನೀವು ಕೆಲವೊಂದು ಜಾಗದಲ್ಲಿ ನಿಮ್ಮ ಸಂಘಟನೆ ಸಲುವಾಗಿ ಒಂದು ಜಾಗವನ್ನು ಖರೀದಿ ಮಾಡಿರ್ತೀರಿ, ಜೊತೆಗೆ ಕೆಲವೊಂದು ಕಟ್ಟಡವನ್ನು ಕಟ್ಟಿರ್ತೀರಿ. ಹೀಗಾಗಿ ಆ ಕಟ್ಟಡಕ್ಕೆ ಆದಂಥ ವೆಚ್ಚ ಮತ್ತು ನಿಮ್ಮ RSS ಸಂಘಗಳ, ಕರ್ನಾಟಕದಲ್ಲಿ RSS ಸಂಘಗಳ ಒಂದು ಆಸ್ತಿ ಪಾಸ್ತಿಗಳ ವಿವರ. ಇನ್ನು 5ನೇದಾಗಿ ತೆರಿಗೆಗಳನ್ನು ಸಕ್ರಮವಾಗಿ ಪಾವತಿಸಲಾಗಿದೆಯೇ. ನೀವು ನಿಮ್ಮ ಸಂಘಟನೆಗೆ ಬೇಕಾದಂಥ ಕಟ್ಟಡ ಆಗಿರ್ಬೋದು ಅಥವಾ ನಿಮಗೆ ಕೊಟ್ಟಂಥ ದಾನಿಗಳ ಒಂದು ಕೊಡುಗೆ ಆಗಿರ್ಬೋದು, ದಾನಿಗಳು ಸಕ್ರಮವಾಗಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಥವಾ ಅಕ್ರಮ ಹಣವನ್ನು ನಿಮಗೆ ಕೊಟ್ಟಿದ್ದಾರೆಯಾ, ಎಲ್ಲವೂ ಕೂಡ ತಿಳಿಸಬೇಕು. 5ನೇದಾಗಿ ನೋಂದಣಿ ಇಲ್ಲದಿದ್ದರೂ ಕೂಡ ತನ್ನ ಚಟುವಟಿಕೆಗಳನ್ನು ಯಾವ ಕಾನೂನಿನ ಆಧಾರದಲ್ಲಿ ನಡೆಸ್ತಾ ಇದ್ದೀರಿ. ನೋಂದಣಿ ಮಾಡಿಸ್ಕೊಂಡಿಲ್ಲ, ಆದರೆ ಇಷ್ಟು ದೊಡ್ಡದಾಗಿ ನೀವು ಚಟುವಟಿಕೆಯನ್ನು ಮಾಡ್ತಿದ್ರಲ್ಲ, ಇದು ಯಾವ ಕಾನೂನಿನ ಅಡಿಯಲ್ಲಿ ನಿಮ್ಮ ಚಟುವಟಿಕೆಗಳನ್ನು ನಡೆಸಲಾಗ್ತಿದೆ, ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಜೊತೆಗೆ ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ, ನಿಮಗೆ ಮೋಟೋನೇ ಇಲ್ಲ, ನಿಮಗೆ ಒಂದು ಕನ್ಸರ್ನೇ ಇಲ್ಲ, ನಿಮಗೆ ದೇಶಭಕ್ತನೇ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಹಕ್ಕನ್ನು ಯಾವ ಕಾನೂನಿನ ಅಡಿಯಲ್ಲಿ ಕೊಡಲಾಗಿದೆ. ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಹಕ್ಕನ್ನು ಯಾವ ಕಾನೂನಿನ ಅಡಿಯಲ್ಲಿ ಕೊಡಲಾಗಿದೆ ಅಥವಾ ತಿಳಿಸಲಾಗಿದೆ ಅಥವಾ ಆ ಹಕ್ಕು ನಿಮ್ಗೆ ಯಾವ ಕಾನೂನಿನ ಅಡಿಯಲ್ಲಿ ಇದೆ. 8ನೇದಾಗಿ ಈ ರೂಟ್ ಮ್ಯಾಪು ಅಥವಾ ರೂಟ್ ಮಾರ್ಚು, ಆ ಫಂಕ್ಷನು ಈ ಫಂಕ್ಷನ್ ನಿಮಗೆಲ್ಲ ಇರುತ್ತಲ್ಲ, ಅದರ ಒಂದು ವಿವರವನ್ನು ಕೊಡಬೇಕು. ಇದು 8 ಪಾಯಿಂಟ್ಗಳ ಲೈನ್ ಅಜೆಂಡಾ. ಈ ಪತ್ರವನ್ನು ಬರೆದಂಥವರು ನಮ್ಮ ಗೃಹ ಖಾತೆ ಸಚಿವರು ಅಥವಾ ಹೋಮ್ ಮಿನಿಸ್ಟರು ಆದಂಥ ಹೋಮ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವರು. ಈ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂಥ ಅಥವಾ ಬರೆದಂಥ ಪತ್ರಕ್ಕೆ RSSನ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರು ಉತ್ತರ ಕೊಡ್ತಾರಾ ಅಥವಾ ಕೇಳಿದಂಥ 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತಾರಾ? ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ RSSನ ಚಟುವಟಿಕೆಗಳನ್ನ ಮೇಲೆ ನಿಗಾ ಇಡುತ್ತೆ, ಪಥಸಂಚಲನ ಆಗಿರ್ಬೋದು, ರೂಟ್ ಮಾರ್ಚ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮದ ಮೇಲೆ ಹೇಗೆ ಪ್ರಿಯಾಂಕ್ ಖರ್ಗೆ ಅವರು ನಿಗಾ ಇಡ್ತಾರೆ. ಒಂದು ವೇಳೆ ಉತ್ತರ ಕೊಟ್ಟರೆ ಆ ಉತ್ತರ ಕೊಟ್ಟ ನಂತರ ಅದಕ್ಕೆ ಏನಾದರೂ ಮತ್ತೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ, ಅವ್ರ ಮೇಲೆ ಟ್ಯಾಕ್ಸ್ ಇದೆಯಾ, ಅಥವಾ ಅಂದರೆ ಅವರು ಕೊಡುವಾಗ ಡಾಕ್ಯುಮೆಂಟ್ ಸಹಿತ ಕೊಡಬೇಕಾಗುತ್ತೆ, ಅದನ್ನು ಕೊಡ್ತಾರಾ? ಯಾಕಂದರೆ ನೋಂದಣಿ ಆಗಿಲ್ಲ ಅಂದ ಮೇಲೆ ಯಾವ ಒಂದು ಹಕ್ಕಿನ ಮೇಲೆ, ಯಾವುದೋ ಆಧಾರದ ಮೇಲೆ ಅವರು ಒಂದು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ, ಎಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಒಂದು ಹಂತಕ್ಕೆ RSSನ ಒಂದು ಮೂಲವನ್ನು ಕೆದಕಿ ಆ ಮೋಹನ್ ಭಾಗವತ್ ಅವರಿಗೆ ಒಂದು ಉತ್ತರವನ್ನು ಕೊಡಬೇಕಂದ್ರೆ ಅಥವಾ ಪ್ರಶ್ನೆಯನ್ನು ಕೇಳಬೇಕಂದ್ರೆ ಸರ್ಕಾರದ ಮಟ್ಟದಿಂದ ಕೇಳಿದರೆ ಅದಕ್ಕೆ ಉತ್ತರಿಸಲೇಬೇಕಂತ ಅನಿವಾರ್ಯತೆ ಇರ್ತಾ ಇತ್ತು. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಬರೆದಂಥ ವೈಯಕ್ತಿಕ ಪತ್ರಕ್ಕೆ ಮೋಹನ್ ಭಾಗವತ್ ಅವರು ಉತ್ತರ ಕೊಡಬಹುದು, ಉತ್ತರ ಕೊಡದೇ ಇರಬಹುದು, ಅಥವಾ ಸುಮ್ಮನಾಗಬಹುದು, ಅಥವಾ ಉತ್ತರ ಕೊಟ್ಟು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬಹುದು. ಆದರೆ ಒಂದು ಹಂತಕ್ಕೆ ಸರ್ಕಾರದ ಮೂಲಕ ಅಧಿಕಾರಿಗಳ ಮುಖಾಂತರ ಆ ಇಲಾಖೆಯಿಂದ ಒಂದು ಪತ್ರ ಹೋಗಿದ್ರೆ ಅಥವಾ ನೋಟಿಸ್ ಹೋಗಿದ್ರೆ ಅನಿವಾರ್ಯವಾಗಿ ಮೋಹನ್ ಭಾಗವತ್ ಅವರು ತನಗೆ ಸಂಬಂಧಪಟ್ಟಂಥ ದಾಖಲಾತಿಗಳ ಮುಖಾಂತರ ಉತ್ತರ ಕೊಡಬೇಕಿತ್ತು, ದಾಖಲಾತಿ ಮುಖಾಂತರ ಹಾಜರಾಗಬೇಕಿತ್ತು. ಆದರೆ ವೈಯಕ್ತಿಕ ಒಂದು ಪ್ರಶ್ನೆ ಆಗಿದ್ದರಿಂದ, ವೈಯಕ್ತಿಕವಾದಂಥ ಪತ್ರವಾಗಿದ್ದರಿಂದ ಇದಕ್ಕೆ ಮೋಹನ್ ಭಾಗವತ್ ಅವರು ಉತ್ತರ ಕೊಡಬಹುದು ಅಥವಾ ಉತ್ತರ ಕೊಡದೇ ಇರಬಹುದು. ಉತ್ತರ ಕೊಟ್ಟರೆ ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ ಏನಿರುತ್ತೆ, ಅಥವಾ ಉತ್ತರ ಕೊಡದೇ ಇದ್ದರೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ಮಾತು, ಅವರ ವಾಕ್ಚಾತುರ್ಯ ಮತ್ತು ವಾಗ್ದಾಳಿ ಹೇಗಿರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.